ನಾಳೆ ಕರವೇ ನಾರಾಯಣಗೌಡರು ಬೆಳಗಾವದಲ್ಲಿ ಹೋಗಿ ಒಂದು ಹೋರಾಟವನ್ನು ಮಾಡಿದರು. ಕರ್ನಾಟಕ ಬಂದ್ ಕರೆ ಕೊಡ್ತಾರಪ್ಪ. ಅವ್ರು ಹೇಳ್ತಾರೆ, ನೋಡ್ರಿ ನಾನು ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಹೋರಾಟ ಮಾಡ್ತಿದ್ದೀನಿ, ಸುದೀಪ್ ಯಾಕೆ ಬರಲಿಲ್ಲ, ದರ್ಶನ್ ಯಾಕೆ ಬರಲಿಲ್ಲ, ಶಿವರಾಜ್ ಕುಮಾರ್ ಯಾಕೆ ಬರಲಿಲ್ಲ, ಈ ಪ್ರಶ್ನೆಗಳಿಗೆ ಅರ್ಥ ಉಂಟಾ? ನಿಮ್ಮ ಪಕ್ಷದ ಬಾವುಟದಡಿಯಲ್ಲಿ ನೀವು ಯಾರನ್ನ ಕರ್ಕೊಂಡು ಬರೋ ಸಾಮರ್ಥ್ಯ ನಿಮಗುಂಟು, ನೀವು ಕರ್ಕೊಂಡು ಬರ್ತೀರಿ. ಬರದೇ ಇದ್ದವ್ರನ್ನ ಯಾಕೆ ಹೀಗೆ ಅದು ನಮ್ಮ ಪಕ್ಷದ ಬ್ಯಾನರ್ ಅಲ್ಲಿ ಮಾಡಲೇ ಇಲ್ಲ, ನಾವು ಪಕ್ಷದ ಬಾವುಟದ ಅಡಿ ಮಾಡಲಿಲ್ಲ. ನಿಮ್ ಪಕ್ಷ ಬಿಟ್ಟು ಯಾರು ಅದರಲ್ಲಿ ಭಾಗವಹಿಸಿದ್ರು? ಅರೆ ಭಾಗವಹಿಸೋದು ಬಿಡೋದು ನಿಮಗೆ ಬಿಟ್ಟಿರೋ ವಿಚಾರ. ಆದ್ರೆ ನಿಮಗೆ ಹೆಂಗೆ ಬರ್ಬೇಕು ಬರಬಾರ್ದು ಅಂತ ನಿಮ್ಮ ಯೋಚನೆ ಬಿಟ್ಟಿದ್ಯೋ, ನೀವ್ ಯಾಕೆ ಬರಲಿಲ್ಲ ಕೇಳ್ತಕ್ಕಂಥ ಅದು ಕೂಡ ನಮ್ಮ ಹಕ್ಕಾಗಿರ್ತದೆ. ಅದು ನಿಮ್ಮ ಹಕ್ಕಿದೆ, ಬಟ್ ಅದರ ಅರ್ಥ ನಿಮ್ಮ ಹಕ್ಕಿದೆ ಅಂತ ಹೇಳಿ ನಟ್ಟು ಬೋಲ್ಟು ಟೈಟ್ ಮಾಡ್ತಾರೆ. ಕಾಂಗ್ರೆಸ್ ಹಕ್ಕಿದೆ, ಯಾಕೆ ಬರ್ಲಿಲ್ಲ ಅಂತ ಕೇಳುವ ಹಕ್ಕು ಈಗ ನನ್ನ ಪತ್ರಕರ್ತನಾಗಿ ಈ ಒಂದು ನೆಲ ಜಲದ ಹೋರಾಟದಲ್ಲಿ ನೀವ್ ಯಾಕೆ ಬರ್ಲಿಲ್ಲಪ್ಪ ಅಂತ ಕೇಳೋ ಹಕ್ಕು ನನಗಿದೆ. ಬಟ್ ಇಲ್ಲಿ ಕುಳಿತುಕೊಂಡು ನಾನು ಪತ್ರಕರ್ತ ಇದ್ದೀನಿ, ನಿಮ್ಮನ್ನು ಸರಿ ಮಾಡ್ತೀನಿ ಅಂತ ಹೇಳೋ ಹಕ್ಕು ನನಗಿಲ್ಲ. ನೋಡಿ, ಆ ಭಾಷೆಯಲ್ಲಿ ನಿಮ್ಗೆ ಅದರ ಸೆನ್ಸ್ ಕ್ಲಾರಿಫಿಕೇಶನ್ ಕೊಡ್ತಾ ಇರ್ತಕ್ಕಂಥ, ಅದು ತಾತ್ಪರ್ಯ ಹೇಳ್ತಾ ಇರ್ತಕ್ಕಂಥ, ಅವ್ರು ಅಷ್ಟು ನೊಂದಿದ್ರು, ಅಷ್ಟು ಬೇಜಾರಾಗಿದ್ರು. ಕೇವಲ ಅದು ಮಾತ್ರ ಅಲ್ಲ, ಮೇಕೆದಾಟು ಮಾತ್ರ ಅಲ್ಲ, ಅವತ್ತು ವಿಧಾನಸೌಧದ ಮುಂದೆ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ಜನ ಬಂದಿದ್ರು ಅನ್ನೋ ವಿಚಾರ. ಮಹದಾಯಿ ಹೋರಾಟ ಮಾಡಿದ್ರಲ್ರಿ ಹುಬ್ಳಿಗೆ, ಎಲ್ಲಾ ಕನ್ನಡ ಚಲನಚಿತ್ರದ ನಟ ನಟಿಯರನ್ನ ಕರ್ಕೊಂಡು ಹೋಗಿದ್ರಿ, ನಿಮ್ಗೆ ನೆನಪಿದ್ರೆ? ಹೌದು, 2013 ಅದಕ್ಕೆ ನಾನು ಹೇಳಿದ್ದು ಕನ್ನಡ ಚಿತ್ರ. ದಟ್ ಈಸ್ ಯುವರ್ ಕೆಪಾಸಿಟಿ ಟು ಟೇಕ್ ದೆಮ್ ಅಲಾಂಗ್ ದ ರೋಡ್. ಅವರ್ ಕೆಪಾಸಿಟಿ ನಮ್ಮ ಡಿ.ಕೆ. ಶಿವಕುಮಾರ್, ನೀವು ಚುನಾವಣೆಯಲ್ಲಿ ಬೇಕಾದ ನಟ ನಟಿಯರನ್ನ ಕರ್ಕೊಂಡು ಹೋಗಿ ಪ್ರಚಾರ ಮಾಡ್ತೀರಿ. ಮಾನ್ಯ ಪ್ರಶಾಂತ್ ಸಾಹೇಬ್ರೆ, ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗ್ಲಿ ಡೆಪ್ಯೂಟಿ ಸಿಎಂ ಆಗ್ಲಿ ಅವರ ಕೆಪಾಸಿಟಿ ಬಗ್ಗೆ ದಯವಿಟ್ಟು ಪ್ರಶ್ನೆ ಮಾಡಬೇಡಿ. ನೀವು ವಾಲಂಟಿಯರ್ ಡಿಬೇಟ್ ಮಾಡ್ತಾ ಇದ್ದೀರಿ ಇವತ್ತು. ಯಾಕೆ ಅಂತಂದ್ರೆ ಭಾಷೆ ವಿಚಾರನಪ್ಪ, ಚಲನಚಿತ್ರ ವಿಚಾರ, ಅದಕ್ಕೋಸ್ಕರ ವಿಚಾರ ಮಾಡ್ತೀರಿ, ಎಲ್ಲ ಕೂಡ ಫೋರ್ಸ್ ಮಾಡ್ಬೇಕಾ? ಹಾಗಾಗಿ ನಿಮ್ನ ಕೇಳ್ತಾ ಇರ್ತಕ್ಕಂಥ ಏನಂತಂದ್ರೆ, ಇದು ರಾಜ್ಯ. ಆಮೇಲೆ ಕಾಂಗ್ರೆಸ್ ಪಕ್ಷದ ಒಂದು ನೆಪ ಹೇಳಿದ್ರಿ, ಪಾರ್ಟಿಯಿಂದ ಮಾಡಿದ್ರು ಅಂತ. ಈ ಚಲನಚಿತ್ರೋತ್ಸವ ಮಾಡ್ತಾ ಇರ್ತಕ್ಕಂಥ ಯಾವ ಪಕ್ಷಕ್ಕೆ ಸೇರಿದಲ್ಲ, ಇದು ರಾಜ್ಯದ ತೆರಿಗೆದಾರರ ದುಡ್ಡಿಂದ ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಗೆಲ್ಲರೂ ಪೋಸ್ಟ್ ಅಲ್ಲಿ ಕಳಿಸಿದ್ದಾರೆ, ಅಕ್ನಾಲಜ್ಮೆಂಟ್ ನಾನು ಕೂಡ ನೋಡಿದ್ದೇನೆ. ಬಂದಿಲ್ಲ ಅಂತ ಹೇಳಬಾರ್ದು, ಖುದ್ದಾಗಿ ಬಂದು ಕೊಡ್ಲಿಕ್ಕೆ ಡಿ.ಕೆ. ಶಿವಕುಮಾರ್ ಎಲ್ಲರ ಮನೆಗೆ ಹೋಗ್ಲಿಕ್ಕೆ ಸಾಧ್ಯನೂ ಇಲ್ಲ, ಮತ್ತು ಅವ್ರ ವಾರ್ತಾ ಮತ್ತು ಪ್ರಸಾರ ಮಂತ್ರಿ ಕೂಡ ಅಲ್ಲ. ಅರ್ಥ ಆಯ್ತಾ? ಅದು ಒಬ್ಬ ಮುಖ್ಯಮಂತ್ರಿ ಆಗಿ, ಒಬ್ಬ ಡೆಪ್ಟಿ ಮುಖ್ಯ ಚೀಫ್ ಮಿನಿಸ್ಟರ್ ಆಗಿ ಇವತ್ತು ಅವ್ರು ಕೇಳ್ತಾ ಇರ್ತಕ್ಕಂಥ ಎಲ್ಲರಿಗೂ ಪೋಸ್ಟಲ್ ಕಳಿಸಿದ್ರು ಕೂಡ ಅದು ತಪ್ಪು ಅನ್ನೋದಾದ್ರೆ ಒಂದು ಪ್ರತ್ಯೇಕ ಇನ್ವಿಟೇಷನ್ ಬಂದಿಲ್ಲ ಅಂತ ಚಕ್ರವರ್ತಿ ಚಂದ್ರಚೂಡ್ ಹೇಳ್ತಾರೆ, ಸುಳ್ಳು ಅಂತೀರಿ ನೀವು? 100% ನೀವು ಪೋಸ್ಟಲ್ ಡೇಟ್ ಅಂತ ಮಾಡ್ತೀರಿ. ಬೇಕಾದ್ರೆ ಅವ್ರಿಗೆ ಒಂದು ಲಿಸ್ಟ್ ಕೊಡ್ಲಿಕ್ಕೆ ರೆಡಿ ಇದ್ದೀನಿ, ಇಮೇಲ್ ಅಡ್ರೆಸ್ ಕೊಡ್ಲಿಕ್ಕೆ ಹೇಳಿ ಅವರಿಗೆ. ಸುಮ್ಮನೆ ಎಲ್ಲೇ ಕುತ್ಕೊಂಡು ಮಾಹಿತಿ ಇಲ್ದಿರ ಮಾತಾಡಬಾರ್ದು. ಹೇಗೆ ಗಾಣಿಗಾರರಿಗೆ ಮಾಹಿತಿ ಇಲ್ದಿರ ಮಾತಾಡ್ತಾರೋ, ಭಾಷೆಯ ವಿಚಾರ ಅಲ್ಲ, ಒಂದೇ ನಿಮಿಷ. ಇನ್ವಿಟೇಷನ್ ಕೊಡದೆ ಸ್ವಂತ ಅಣ್ಣನ ಮಕ್ಕಳ ಮದುವೆಗೆ ಹೋಗೋದಿಲ್ಲ ಅನ್ನೋ ಪರಿಸ್ಥಿತಿ ಇರುವ ಈ ಕಾಲದಲ್ಲಿ ಇವರ ಪ್ರಿವಿಲೇಜ್ ಅಣ್ಣನ ಮಕ್ಕಳ ಮದುವೆಗೆ ಹೋಗೋಲ್ಲ. ರಿಲೇಶನ್ಶಿಪ್ ರಾಜ್ಯದ ಚಲನಚಿತ್ರ ವಿಚಾರ ಬಂದಾಗ ನಾಗರಾಜ್ ಯಾದವ್ ಸಾಹೇಬ್ರು ಪ್ರಿವಿಲೇಜ್ ಕಮಿಟಿಯ ಚೇರ್ಮನ್ ಇದ್ದಾರೆ. ನಾಗರಾಜ್ ಯಾದವ್ ಸಾಹೇಬ್ರು ಪ್ರಿವಿಲೇಜ್ ಕಮಿಟಿಯ ಚೇರ್ಮನ್ ಇದ್ದಾರೆ. ಎಲ್ಲಿ? ಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಅನೇಕ ಪ್ರಕರಣಗಳಲ್ಲಿ ಶಾಸಕರು ಏನ್ ಹೇಳ್ತಾರೆ, ತಹಶೀಲ್ದಾರ್ ನನ್ನನ್ನು ಕರೆದಿಲ್ರಿ, ನನ್ನದೇ ಕ್ಷೇತ್ರ, ನನ್ನದೇ ಜನರಿಗೋಸ್ಕರ ಮಾಡೋ ಕಾರ್ಯಕ್ರಮ, ನನ್ನನ್ನು ಯಾಕೆ ಕರೆದಿಲ್ಲ ಅಂತ ಪ್ರಿವಿಲೇಜ್ ಮೂವ್ ಮಾಡ್ತಾರೆ. ನಟ ನಟಿಯರು ನೀವು ಪೋಸ್ಟ್ ಮಾಡಿದ್ರಿ ಅಂತ ಬರ್ಬೇಕು. ಅವರು ದೊಡ್ಡ ನಟಿಯರಿಗೆ ಅದಕ್ಕೆ ಅಧಿಕಾರ ಅನ್ನೋದು ಗೊತ್ತಾ ನಿಮ್ಗೆ? ಪೋಸ್ಟ್ ಒಂದ್ ಕಡೆ, ಇನ್ನೊಂದು ಕಡೆ ಅಧಿಕಾರಿಗಳ ನೇಮಕ ಮಾಡಿ ಇಂತಿಂತ ಇರತಕ್ಕಂಥ ಅಧಿಕಾರಿಗಳು ಅದು ಮಾಡಿದ್ದೇವೆ. ಎಲ್ಲದಕ್ಕೂ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಥವಾ ಇನ್ನೊಬ್ರು ಯಾರೋ ಅಕಾಡೆಮಿಯ ಅಧ್ಯಕ್ಷನೋ ಇಲ್ಲ ಮಂತ್ರಿನೇ ಹೋಗ್ಬೇಕು ಅಂತ ಬಯಸೋದು ತಪ್ಪು ಅಂತ ಹೇಳ್ತಾ ಇದೀನಿ. ಅಧಿಕಾರಿಗಳು ಹೋಗಿದ್ದಾರೆ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿಲ್ದೇ ಇರಬಹುದು. ಅವ್ರ ಅಧಿಕಾರಿಗಳಿಗೆ ಬೈಯೋದಾದ್ರೆ ತುದಿಗಾಲ ಮೇಲೆ ನಿಂತಿದ್ದಾರೆ. ಟೈಟ್ ಮಾಡ್ತೀನಿ ಅಂತ ಹೇಳೋದು ಬಿಟ್ಬಿಟ್ಟು ಚಿತ್ರರಂಗದ ನಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿ ಮಾಡಬೇಕಾಗ್ತದೆ. ನನಗೊಂದು ಸಣ್ಣ ಬ್ರೇಕ್ ನಂತರ ನಟ್ಟು ಬೋಲ್ಟ್ ಯಾರು ಟೈಟ್ ಮಾಡ್ತೀವಿ ಅಂದಿದ್ದಾರೆ, ಅವ್ರ ಮೊದಲೇ ಪ್ರಶ್ನೆ ಕೇಳಬೇಕು ಸರ್. ಅಲ್ಲ, ಒಂದ್ ನಿಮಿಷ ಸುರೇಶ್ ಅವರೇ, ಯಾವ ನಟ್ಟು ಬೋಲ್ಟು? ನನಗೆ ಕ್ಲಾರಿಫಿಕೇಶನ್ ಬೇಕಾಗಿದೆ. ಏನ್ ನಿಮಗೆ ಕೊಡ್ತಾ ಇದ್ದ ಸಬ್ಸಿಡಿ ನಿಲ್ಲಿಸ್ತಾರ? ನಿಮಗ್ ಕೊಡ್ತಾ ಇದ್ದ ಸಬ್ಸಿಡಿ ನಿಲ್ಲಿಸ್ತಾರ?
ನಿಮ್ ಮೇಲಿನ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರ, ಯಾವ ನಟ್ಟು ಬೋಲ್ಟು ಅದು? ಚಲನಚಿತ್ರೋತ್ಸವ ಮಾಡ್ತಾ ಇರೋದು ಚಿತ್ರರಂಗಕ್ಕೋಸ್ಕರ, ಚಿತ್ರ ಹಿತಾಸಕ್ಕೋಸ್ಕರ ಎಲ್ಲಾ ಸರ್ಕಾರ ಮಾಡ್ತಾನೆ ಬಂದಿದ್ದೇವೆ. ಇದೇ ತರ ಬಾಲ್ಯ ಬಂದಿದೆ. ಯಾರು ಹಿಂದೆ ಯಾರು ಹೇಳಿದ್ರೆ ನೇರವಾಗಿ ಮಾತಾಡಿದರು. ನಾವು ಡಿ.ಕೆ. ಶಿವಕುಮಾರ್ ನೇರವಾಗಿ ಮಾತಾಡುವಂತ ಪ್ರವೃತ್ತಿ ಹುಡುಗರು ಬಹಳ ಕಡಿಮೆ ನಮ್ಮ ರಾಜಕಾರಣದಲ್ಲಿ. ಅಪ್ರಿಷಿಯೇಟ್ ಮಾಡ್ಬೇಕು. ಅವ್ರು ಯಾವ ಉದ್ದೇಶ ಹೇಳಿದ್ರು, ಪ್ರೋಸೆಸ್ ಕಾನ್ಸಿಕ್ವೆನ್ಸ್ ಏನೋ ಆ ಜಡ್ಮೆಂಟ್ ತಗೊಳ್ಳೋದು ನೀವು. ಅವ್ರ ತರ ಮತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.